ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬೆಳಿಗ್ಗೆ ನಮ್ಮ ಒಳಗೆ ದೋಸೆ ರೆಡಿ ಹಾಕತ್ತವು. ನಮ್ಮ ಅರ್ಶಿಯ ಮಾಡ್ಬೇಡ್ರಿ, ಏನು ಮಾಡ್ಯಾಳು ಏನೈತೆ ನಮ್ಮ ಆಸಿಪ್ ಮಾಡ್ಕೊಳಕತ್ತಾನ ರೀ. ಮತ್ತು ಮಸ್ತ್ ರೂಪಾಯಿ ದೋಸೆ, ಚಟ್ನಿ, ಪಲ್ಯ ಕೂಡ ಮಾಡ್ಯಾನ ಅರ್ಶಿಯ. ಅದಕ್ಕೆ ನೀ ಜಲ್ದಿ ಎದ್ಬಿಟ್ಯಾನ ಇವತ್ತು. ಎಷ್ಟು 10:30 ಆತನ? ಹಾಂ, ಯಾರು ಅರ್ಶಿಯನ? ಆಕೆ ಏನಾರ ಮಾಡತ್ತಂದ ಜಲ್ದಿ ಹೇಳ್ತಾ ಬಿಡು ಆಕೆ. ಬೆಳಕಾಗಿತ್ತು 4 ಗಂಟೆ ಅಂತ ನೀನಂತ್ರ. ಅದು ಸೀರೆಗೆ ಇದು ಮರ ಬರಂದ ನೋಡಿ ಮೆಸೇಜ್. ಆ ಫೋನ್ ಒಳಗೆ ಎಷ್ಟು ಮೆಸೇಜ್ ಬಂದವು. ಫೋನ್ ಹಚ್ಚಿದ್ರು ಹೋತನದ. ಮಸ್ತ್ ಐತಲ್ಲ ಇದು ಸೀರೆ, ಭಾರಿ ಐತಿ ಸೀರೆ. ಅದು ಚಾಕ್ಲೇಟ್ ಐತೇನಿಲ್ಲ, ಬಳ್ಳಾರಿ ಯಾರು ಫೋನ್ ಹಚ್ಚಿದ್ರಿ ಅಂದ ಅದ್ರೊಳಗೆ ಚಾಕ್ಲೇಟಿ ಇದೈತೆನಾ? ಮತ್ತು ಆಮೇಲೆ ಅಷ್ಟೆಲ್ಲ ಇಟ್ಟು ವಿಡಿಯೋ ಮಾಡೋಣ ಅಂತ ಹೋದಿಲ್ಲ. ಮತ್ತು ಹೊಕ್ಕೋ ವಿಡಿಯೋ ಮಾಡಿದ್ರೆ ನಮ್ಮ ಸೀರೆ ಹೊಕ್ಕೋರಿ. ಇಲ್ಲ ನಾನು ಹೋಗೋದೇ ಇಲ್ಲ ನಮ್ಮ ಸೀರೆಗಳು, ಅಲ್ಲೇ ಕುಂತು ಬಿಡೋದಾರೆ ಅವು. ಈಗ ಅಷ್ಟು ಸೀರೆ ಹೋಗ್ಯಾವ್ರಿ, ಅವ್ನು ಹಾಕಿ ಬರ್ಬೇಕಾಗಿತ್ತು. ನಿನ್ನೆ ಲೇಟಾಗಿ ಹೇಳಿದ್ರಲ್ರಿ, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಇವತ್ತು ಹೋಗಿ ಹಾಕಿ ಬರ್ತೀರಿ. ತಾಜ್ನಗರದಲ್ಲಿ ಎಲ್ಲರೂ ಫೋನ್ ಹಚ್ಚಾಕತ್ತಾರೆ, ಇವ ಬಾ ಅಂತೇಳಿ ಅಂದು. ನಿನ್ನೆ ಸೋಫಿಯಾ ಒಬ್ಬೇಕು ಗೊತ್ತಂದು ಏನು ಮಾಡಾಕತ್ತಿ ಅಲ್ಲಿ ಬಾ ನೀನು ಅಂತೇಳಿ ಅಂದು ಬೇಕತ್ತಾಕಿ. ಸೀರೆ ವ್ಯಾಪಾರ ಮಾಡಾಕತ್ತೀನಿ ಸುಮ್ ಕುಂದ್ರ ಅಂತಂದೆ. ನಾಳೆ ನಮ್ಮ ಸಹನಾ ಬರ್ತಾಳ್ರಿಪ್ಪ, ನಾಳೆ ಹೋಗ್ಬೇಕು. ನಾಡ್ದ ನೀರು ಮಾಡ್ತೀವಿ ರೀ, ಒಂದು ನೀರು. ಮತ್ತು ಹೊಳ್ಳಿ ಶುಕ್ರವಾರ ಮಾಡ್ತೀವಿ ರೀ ಮತ್ತಂದ್ರಿ. ಓಪ ಬರೋಲ್ತ ಮಾಡ್ಕೊಂಡಿರಂತ ಚಂದ ಮಾಡ್ಕೊಂಡಿದ್ದಿ ಐತಿಮ್ಮ. ದೋಸೆ ಮಾಡತ್ತೆ ಮಮ್ಮಿ. ಅದು ದಪ್ಪ ಕನ್ಪ. ಚಲೋ ಹಾಕೋ ದೋಸೆ, ಬಾಳ್ನಾಗಿತ್ತು ಮಾಡಿದ್ದಿಲ್ಲ ಏನಿಲ್ಲ. ಹೌದೌದು ಮಾಡಿದೆ ನಾನು. ಇಷ್ಟು ಮಾಡಿಬಿಟ್ರೆ ಮುಗೋಯ್ತು. ದೋಸೆ ತಗೊಂಬಂದಿಲ್ಲ, ಇವಾಗ ದೋಸೆ ತಗೊಂಡ ಇದ್ರ. ನಮ್ಮ ವರ್ಷ ಗ್ಯಾಸ್ ಕಟ್ಟಿ ತೊಳ್ದ ಹೋಗಿಲ್ರಿ, ತೊಳೆಯಂಗಿಲ್ಲ ಆಕಿ. ಇವಾಗ ನಾನು ದೋಸೆ ಅದೆಲ್ಲ ಆದ್ಮೇಲೆ ಗ್ಯಾಸ್ ಕಟ್ ಹಾಕಿ ಹೋಗ್ತೀವಿ. ಅವ್ ಉಂಟಿನ ಅಂದ ಹಸಿಟ್ಟು ನಾಶ ಮಾಡಕತ್ತಾನಲ್ಲ ಈಗಲ್ಲಿ. ಮತ್ತು ಅವ್ಗೆ ಅರ್ಧಂಬರ್ಧ ಹಾಕಾಯ್ತು ನನ್ನ ಸಂಕಟ ಸುಮ್ಮನೆ ಮಾಡಕತ್ತೆ ನಾನು. ಈಗ ಮಾಡಿಬಿಟ್ಟು ಹಬ್ಬಕ್ಕೂ ಫೋನ್ ಹಚ್ಬಿಡ್ತೀನಿ. ಹಚ್ಚಿ ಎಲ್ಲರೂ ತಿಂದು ಬಾಂಡೆ ಹೋಯ್ತೇನೆ, ನೀನು ಅಡುಗೆ ಮಾಡಂತಿ. ಎಣ್ಣೆ ಸ್ವಲ್ಪ ಹಾಕುವ ನಂಗೆ. ಡೇಟಿಂಗ್ ಮಾಡಕತ್ತೇನೆ. ಡೇಟಿಂಗ್ ಅಲ್ಲ, ಎಣ್ಣೆ ತಿನ್ನಂಗಿಲ್ಲ ಜಾಸ್ತಿ. ಮೊದಲ 11 ಗಂಟೆ ಹೇಳತ್ತೇವೆ. ನೀವು ನಾ ಜಲ್ದಿ ಎದ್ದಿರ್ತೀವಿ. ಮತ್ತು ನಮಗೂ ಎಬ್ಬಸ ಅವಾಗ ಎಬ್ಸಿದ್ರೆ ಹೇಳೋದೇ ಇಲ್ಲ ನೀವು. ಅಷ್ಟ ಹೊಡೆದೆ ಬಸ್ ಹೊಡೆದು ಎಬ್ಸ್ತೀನಿ. ಮಜ್ಜೋರು ಹೊಡ್ತಿಗಿಡ್ದಿ ಹಾಗಕ್ಕೆ ಹೊಡಿ. ಏನದ ಒಂದು ಅಚಾನಕ್ ಎದ್ದಂಗೆ ಹೇಳ್ಬಿಡ್ಬೇಕು. ನಿನ್ನ ಫ್ರೆಂಡ್ಸ್ ಅದಾರ ನೋಡಲಿ, ಇದು ಆನ್ಲೈನ್ದಾಗ ಏನಾದ್ರು ಆರ್ಡರ್ ಮಾಡಿದ್ದೇನೋ ಆರ್ಡರ್ ಬಂದೆ ನೋಡ ಅಂತೇಳಿ, ಸಬ್ಸ್ಕ್ರೈಬರ್ ಬಂದಾರ ಹೇಳ ಅಂತೇಳಿ ಅದು ಬಿಡ್ಬೇಕು. ಯಾಕಂದ್ರ ಹೆಸರಿನಲ್ಲಿಂತ ಹೇಳ್ಕೊಂಡು ಈ ಹುಡುಗರ್ವರೆಗೂ ಯಾರ ಫ್ರೆಂಡ್ಸ್ ಇಲ್ರಿ ಇವ್ರಿಗೆ, ಯಾರು ಒಬ್ರು ಬರಲ್ರಿ ಮನಿಗಿರಿ ಫ್ರೆಂಡ್ಸ್ಗಳು. ಇವ್ರ ಅಕ್ಕಂಗ್ಯಾರ ಫ್ರೆಂಡ್ಸ್ಗಳ ರೀ, ಇವ್ರು ಅಷ್ಟು ಅಕ್ಕಂಗ್ಯಾರ ಒಂದು ಫ್ರೆಂಡ್ಸ್ ಇದ್ದಂಗೆ ನಾವು. ಇವರ ಫ್ರೆಂಡ್ಸ್ ರೀ, ಏನಿದ್ರು ಅವ್ರ ಮುಂದೆ ಹೇಳ್ಕೊಳ್ಳೋದು, ಏನಿಲ್ಲ ಅಂದ್ರೆ ಅವ್ರ ಮುಂದೆ ಹೇಳ್ಕೊಳ್ಳೋದು. ಮನೆ ನೋಡಿ ಮಸ ನನ್ನ ಮದುವೆ ಅದನ್ನ ಯಾವ ಫ್ರೆಂಡ್ಸ್ ಇದ್ರಲ್ಲಿ? ಒಬ್ರು ಫ್ರೆಂಡ್ಸ್ ಇಲ್ಲ, ಯಾರಿಲ್ಲ. ಏನ್ ಬಂದು ಹೋಗಿದ್ರ ಗೊತ್ತಿಲ್ಲ, ಬಂದಿದ್ರಕ್ಕೆ ಒಬ್ರು. ಹೌದನ? ಯಾರು ಫ್ರೆಂಡ್ಸ್ ಇಲ್ರಿ ಅವ್ರಿಗೆ. ಒಬ್ಬೊಬ್ರು ಮದುವೆ ಒಳಗ ಫ್ರೆಂಡ್ಸ್ ತುಂಬಿರ್ತಾರೆ, ರೂಮ್ ತುಂಬಾಗಿ ಬರೀ ಫ್ರೆಂಡ್ಸ್ ಮಾಡಕ್ ನಮ್ಮ ಅಮ್ಮ ಬಿಡಂಗಿಲ್ಲ. ಅರ್ಶಿಯಾಗ ಯಾರ ಒಬ್ರಲ್ಲಿ ಬುಕ್ಕ ಕೇಳಕ್ ಬಂದಿ ಅಂದ್ರ ಯಾರವ್ರು ಯಾಕೆ ಅಂತ ಅವ್ರು ನೋಡ್ರಿ ಬೇಕಂದ್ರೆ ನಿಂತರ ಬೇಡ ನೋಡಕಂತ ಏನೇ ಹೇಳಂದ್ರಿ. ಇಲ್ಲತ್ತಂದ್ರೆ ಆ ಕಡೆ ಬರ್ತಾರೆ ಇವರು, ನಾನು ಅರ್ಶಿ ಅಂತ ಹೇಳಂದ. ಹಂಗಾಗಿ ಒಂದರ್ಧ ಇವರು ಫ್ರೆಂಡ್ಸ್ ಇರಂಗಿಲ್ಲ ನಮ್ಮ ಹುಡುಗರಿಗ್ರಿ. ನೋಡ್ರಿಪ್ಪ ಇಲ್ಲೇ ಸೀರೆ ಹಾಕೊಂಡ್ ಕುಂತ್ರಿ ಮಮ್ಮಿ. ಸೀರೆ ಹಾಕೊಂಡ್ರಿ. ಮತ್ತು ನಮ್ಮ ಆರಿಪ ಬಂದು ಮತ್ತೆ ಏನು ಮಾಡತ್ತಿ ಮಮ್ಮಿ? ಸೀರೆ ಹೊಂದಿಸಿದಾಕತ್ತೀನಿ. ಸಹನಾ ಅಪ್ಪನ ಮದುವೆ ಮುಗೀತ, ಮತ್ತು ನನ್ನ ಮಗಳ ಮದುವೆ ರೆಡಿ ಮಾಡ್ಬೇಕಲ್ಲ ನಾನು. ಇಷ್ಟು ಜಲ್ದಿ
ನನ್ನ ಮಗಳು ಮದ್ವೆ ಮಾಡ್ಬೇಕಲ್ರಿ ಪಾರಿಪನ್ ಮದ್ವಿಗೆ ತಯಾರಿ ಫುಲ್ ಜೋರಿ ನಂದು ಈಗ ಅದು ಎಷ್ಟು ಜೋರು ಐತಿ ಅಂತಂದು ಹೇಳಿದ್ರೆ ಒಂದು ಕೆಲವೊಂದು ಹೇಳೋಕ್ಕಾಗುತ್ತೆ ಕೆಲವೊಂದು ಹೇಳ್ಕೊಳಕ್ಕೆ ಆಗಂಗಿಲ್ಲ ರೀ ಹಾಗಾಗಿ ಹೇಳ್ಕೊಳಂತ ಇದ್ದದನ್ನ ಹೇಳ್ತೀನಿ ರೀ ಮತ್ತು ಹೇಳ್ಕೊಳಕ್ಕೆ ಆಗ್ಲಾರ್ದಂತ ಒಮ್ಮಕ್ಳು ಲಾಸ್ಟ್ ಹೇಳ್ಕೊತೀನಿ ಅಂತೀರಿ ಒಂದು ತಿಂಗಳು ಮುಂಚೆಕ ಇದ್ದಾಗ ಇವೆಲ್ಲ ಸೀರೆ ರೀ ತೆಗೆದು ಇಡಾಕತ್ತಿದ್ದೆ ನಾನು ಹಾಕಿವೆಲ್ಲ ಇವು ನಮ್ಮ ಶೋಭಾ ಮೇಡಮ್ ಅವ್ರು ಕೊಡ್ಸಿದ್ದದ್ದು ರೀ ಕಡೆಗೆ ಇದ್ದವು ಹಾಗಾಗಿ ಹಾಕಿದೊಂದು ಇದನ್ನ ಮಾಡ್ಬಿಟ್ರಿ ನಾನು ಬ್ಯಾಗ ಮಾಡ್ಬಿಟ್ಟಿನಿ ರೀ ಅದ್ರೊಳಗೆ ನನಗೆ ಯಾವ ಕಣ್ಣಿಗೆ ನಡ್ತಾವ ಅಂಥ ಸೀರೆನ ತೆಗ್ದು ಇಟ್ಬಿಡ್ತೀನಿ ರೀ ನನ್ನ ಮಗಳಿಗೆ ಯಾವ ಚಂದ ಕಾಣಿಸ್ತಾವ ಅವನ್ನ ಅಂತೇಳಂದ್ರಿ ಮತ್ತು ಮೊನ್ನೆ ಫಂಕ್ಷನ್ ಒಳಗೆ ಎಲ್ಲರೂ ಸೀರೆ ಉಟ್ಟಿದ್ರು ನೋಡ್ರಿ ಒಲಿ ಮದ್ದಿನ ಹುಟ್ಟಿದ್ರನ್ರಿ ಎಲ್ಲರೂ ವರ್ಕಿನ ಸಾರಿ ಹುಟ್ಟಿದ್ರಿ ನಮ್ಮ ಹುಡುಗಿಯರು ಎಲ್ಲರೂ ನನ್ನ ಮಕ್ಳು ಎಲ್ಲರೂ ವರ್ಕಿನ ಸೀರೆ ಒಳಗೆ ಹುಟ್ಟಿದ್ರು ಇಂಥದ್ರೊಳಗೆ ಅವು ಇಲ್ಲದ ನೋಡ್ರಿ ಈ ಥರದ್ರೊಳಗೆ ನನ್ನ ಕಡೆ ಇದ್ದಿಲ್ಲ ನಾನು ತೊಗೊಂಬಂದೀನಿ ರೀ ಈಗೊಬ್ರು ಕೇಳ್ಬಿಟ್ರೆ ಆಗಲಿಗೆ ನಾವು ವಿಡಿಯೋದ್ರೊಳಗೆ ಹಾಗಾಗಿ ನಾನು ತೋರಿಸಿದ್ದೇ ಇಲ್ಲ ರೀ ಅವರು ಅಚಾನಕ್ ಫೋನ್ ಹಚ್ಚಿದ್ರು ಆರಿಫಾ ನೀವೆಲ್ಲರೂ ಹುಟ್ಟಿದ್ರಲ್ಲ ಅಂಥವು ಸೀರೆ ಅಂತಂದ್ರು ಅನ್ನೋದ್ರೊಳಗೆ ಅಂದ್ರೆ ಪಾಪ ಯಾಕೆ ಅವ್ರಿಗೆ ಇಷ್ಟ ಆಗೈತಿ ಏನೋ ಅಂತಂದು ನಾನು ಅವ್ರಿಗೆ ಒಂದು ಫೋಟೋ ಬಿಟ್ಟೆ ನಾನು ತೊಗೊಂಬಂದಿನಿ ನೋಡ್ರಿಪ್ಪ ಕಾಸ್ಟ್ಲಿ ಅದಾವ ಇವು ಅಂತೇಳಿ ಅಂದು ಹೆಂಗೆ ಅದಾವ ನೋಡ್ರಿ ಸೀರೆ ನಮ್ಮ ಆರಿಫರಿಗಾತು ಜೇರಾರಿಗಾತು ನಸೀರ್ನವ್ರಿಗೆ ಎಲ್ಲರಿಗೂ ಅಷ್ಟು ಚೆನ್ನಾಗಿದ್ರಿ ಸುಮನ್ನಿಗೆ ರೀ ಮಸ್ತಾಗಿದೆ ನೋಡ್ರಿ ಅಂಥದ್ರೊಳಗೆ ನಾನು ಒಂದು ತೊಗೊಂಬಂದು ಇಟ್ಟಿದ್ರಿ ಈಗ ನೋಡಣ್ರಿ ಇದನ್ನ ಆರಿಫರಿಗೆ ಇಡಕತ್ತಿ ಈ ಕಲರ್ ಬೇಕಾ ಬೇಡ ನಿನಗೆ ಬೇಡ ಅಂತ ಈಗ ಈ ಕಲರ್ ಭಾರಿ ಚೆನ್ನಾಗೈತಿ ಇದು ಕಲರ್ ರೀ ಅದೇ ರೀ ಚಂದ ಕಾಣಿಸೈತಿಲ್ಲ ಅದ್ರ ಮಸ್ತ್ ಐತಿ ಅಷ್ಟು ಚೆನ್ನಾಗೈತ್ರಿ ನೋಡಣ್ರಿ ಅವ್ರು ಕೇಳ್ರಿ ಹ್ಞೂ ಅಂತ ಹೇಳಿದ್ರೆ ಕೊಟ್ಬಿಡ್ತೀನಿ ರೀ ಅವ್ರಿಗೆ ಇದ್ರಲ್ಲಿ ಸೀರೆ ಮಸ್ತ್ ಕಲರ್ ಐತ್ರಿ ಇದು ಅಂದ್ರೆ ನಾನು ತೊಗೊಂಡೀನಿ ರೀ ಇದು ನಾನು ಇಷ್ಟಪಟ್ಟು ನನ್ನ ಕಲರ್ ಅಂತ ಹೇಳಿದ್ರೆ ನಾನು ತೊಗೊಂಡೀನಿ ರೀ ಚೆನ್ನಾಗೈತ್ರಿ ಇದು ಹಾಗಾಗಿ ಎತ್ತಿ ಇಡಾಕದಿದ್ದೆ ನಾನು ಮತ್ತು ಇದು ತೆಗೆದಿಟ್ಲಿದ್ರಿ ಇದು ಮೇಡಮ್ ಸೀರೆ ಹಾಂ ಚೆನ್ನಾಗೈತಿ ಇದು ಅದೇ ಇಂಥದ್ರೊಳಗಂತೂ ಸಾಕಷ್ಟು ಮಾರಿದ್ವಲ್ರಿಪ್ಪ ನಾವು ಸಾರಿ ರೀ ಭಾಳ ಅಂದ್ರೆ ಭಾಳ ಮಾರಿದ್ರಿ ಈ ಥರದ್ರೊಳಗೆ ನಾವು ಸಾರಿ ಮಾಡನ್ರಿ ಪಟ ನಮ್ಮ ಮಾರಿಪಂದು ಮದುವೆ ಮಾಡನ್ರಿ ಎಲ್ಲರೂ ನಿಂತ್ಕೊಂಡು ಎಲ್ಲರೂ ಬರ್ಬೇಕ್ರಿಪ್ಪ ಅವಾಗಂತೂ ಈಗ ಒಂದಿಷ್ಟು ಆಕಿನ ಮದುವೆ ಬರೋದ್ರೊಳಗಂದ್ರೆ ಸೀರೆ ಬಿಸ್ನೆಸ್ ಮಾಡನ್ರಿ ಮೊದಲಿಗೆ ಸೀರೆ ಬಿಸ್ನೆಸ್ ಮಾಡಕ್ಕೆ ಈಗ ಏನೇನು ಬೇಕಾಗುತ್ತೆ ನಮ್ಮ ಅಳಿಯರಿಗೆ ಏನೇನು ಕೊಡಬೇಕಾಗತ್ತೆ ಅದೆಲ್ಲ ತೊಗೊಂಬರಕ್ಕೆ ದುಡ್ಡು ಬೇಕಲ್ರಿ ಹಾಗಾಗಿ ಎಲ್ಲ ನಾವು ಹೊಂದಿಕೆ ಮಾಡ್ಬೇಕಂತ ಹೇಳಿದ್ರೆ ಈಗಿಂದನೇ ತಯಾರಿ ನಾನು ಶುರು ಮಾಡ್ಕೋಬೇಕಾಗೈತ್ರಿ ಹಾಗಾಗಿ ನಿಮಗೆಲ್ಲರಿಗೂ ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟ್ ಆಗೇ ಆಗ್ತೈತೆ ರೀ ಇಷ್ಟ ಆಗೇ ಆಕೈತಿ ತೊಗೊಳ್ರಿ ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಮಮ್ಮಿ ಮತ್ತು ಸನಪನ ಮದಿಗೆ ನೀವೇನು ಕೊಟ್ರಿ ಅಂತ ಹೇಳಿ ಕೇಳತ್ತಾರ ಹೌದು ನಮ್ಮ ರೇಷ್ಮಾ ಅಪ್ಪರು ಕೊಳ್ಳೆಗಿಂದ ಗಲ್ಸೇರಿ ಮಾಡಿ ಕೊಟ್ಟಾಗ ನಾನು ವಿಡಿಯೋ ಮಾಡಿದ್ದೆ ಅವಾಗ ನನಗೆ ಹೇಳಿದ್ರು ನೀವೇನು ಕೊಟ್ರಿ ಮತ್ತ ಅಂತೇಳಿ ಅಂದು ಹೇಳಿದ್ರಿಪ್ಪ ಆಕೆಗೆ ಡೈಲಿ ವೇರ್ನು ಕಿವ್ಯಾಗಿನ ಬೇಕಾಗಿದ್ರು ನಮ್ಮ ಸಹನಾಗ್ರಿ ಡೈಲಿ ಉಟ್ಕೊಳ್ಳೋವ್ರಿ ಹಾಗಾಗಿ ನಾನು ತೊಗೊಂಬಂದಂತ ಅವ್ರಿಗೆ ಇದಾಗಬೇಕಲ್ಲ ಹಾಗಾಗಿ ನೀವೇ ತೊಗೊಳ್ರಿ ಅಂತೇಳಿ ಅಂದು ನಾನು ನನ್ನ ದುಡ್ಡು ಕೊಟ್ಬಿಟ್ಟೆ ನಾನು ಎಲ್ಲ ಮಂತಾನ ನಡೆಸ್ಕೊಂಡು ಎಲ್ಲ ಹೌದು ಅಲ್ಲ ಎಲ್ಲ ನಾನು ಮಾಡ್ಕೊಂಡು ಹೋಗೋದ್ರೊಳಗೆ ಅಂತ ಹೇಳಿದ್ರೆ ನನಗೆ ಅಷ್ಟು ಇದಾಗೈತಿಪ್ಪ ಅಂತ ಹೇಳಿದ್ರೆ ಅದು ನನಗೆ ಮಾತ್ರ ಗೊತ್ತ್ರಿ ಹಾಗಾಗಿ ನಾನೇನು ಮಾಡಿದೆ 20,000 ರೂಪಾಯಿ ನಾನು ನಮ್ಮ ಬೇಜಾನ್ರ ಕೈಯಾಗ ಕೊಟ್ಬಿಟ್ಟೆ ರೀ ತೊಗೊಳ್ರಿಪ್ಪ ಏನು ಬೇಕಾಗ ಅಂತ ಹೊಡ್ರಿಕಿ ಅದನ್ನ ಆಕಿ ಕೊಡಿಸ್ಬಿಡ್ರಿ ಅಂತೇಳಿ ನನ್ನ ಕೈಲಿಂದ ಆಗಿದ್ದ ಅಷ್ಟ್ರಿ ನಾನು ಕೊಟ್ಟಿದ್ದ ಅಷ್ಟ್ರಿ ನೋಡನ್ರಿ ಮತ್ತು ಮುಂದಿನ ಅವರು ಮಕ್ಳು ಅದಾವ್ರಿ ಅವಾಗೇನು ದೇವ್ರು ನಮಗೆ ಸಾಕಷ್ಟು ಕೊಟ್ಟನಪ್ಪ ಅಂತೇಳಿ ಅಂದ್ರೆ ನೋಡೋಣಂತ್ರಿ ಮುಂದ್ರಿ ಮತ್ತು ಈಗಂತೂ ಇಷ್ಟ ಆಯ್ತು ನನ್ನ ಕೈಲಿಂದ ಅಷ್ಟು ಕೊಟ್ಟೆ ನಾನು ನಾಷ್ಟ ಮಾಡಿದ್ದೀವಿ ಬೆಳಿಗ್ಗೆ ಟೈಮ್ ಮಾಡಿ 1 ಗಂಟೆ ಆಗೊಂತು ಈಗ ಸ್ವಲ್ಪ ಬಿಸಿ ಅನ್ನಕ್ಕಿದ್ದೆ ಕಿರಿಕ್ ಸಾಲಿ ಸೊಪ್ಪಿನ ಪಲ್ಯ ಮಾಡಿದಿರಿ ಮತ್ತು ಇದು ಹಿಟ್ಟಿನ ಪಲ್ಯ ಮಾಡಿಬಿಟ್ಟೆ ರೀ ಸಾರು ಅಂತಂದಾಗ ಅಂದ್ರೆ ಬೇಳೆ ಸಾರು ಇತ್ತು ನಿನ್ನೆ ಮಾಡಿದ್ದೀನಿ ಒಂದಿಷ್ಟು ಹಾಗಾಗಿ ಒಂದು ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡಿದೆ ರೊಟ್ಟಿ ಅದಾವ ಏನು ರೀ ಇರಲಿಲ್ಲ ಅಂತೇಳಿ ನಮ್ಮ ಮಾರಿಪ ಮಾಡ್ದಂದಾಳ ರೊಟ್ಟಿ ಅಮ್ಮ ನಾನು ರೊಟ್ಟಿನ ನಿಂತು ನೋಡೋ ಮೇಗಿನ ತಂದಾಳ್ರಿ ಅದು ಯಾವಾಗ ಮಾಡ್ಕೊಂಡು ತಿಂತಾಳೆ ಏನು ರೀ ಗೊತ್ತಿಲ್ಲ ಪಲ್ಯ ಕತ್ತಾಳ್ರಿ ಈಗ ನಾವು ಸೀರೆದು ವಿಡಿಯೋದು ಬಿಡು ಅಂತ ಹೇಳ್ತಿರ್ತಾರೆ ಯಾವ ಬೇಕು ಅವನ್ನ ಹಾಗಾಗಿ ವಿಡಿಯೋ ಬಿಡ್ತಾರೆ ಇದೇ ಶಾಯಿ ನೋಡ್ರಿ ಕಲರ್ 3 ಕಲರ್ ಮಸ್ತ್ ನೋಡಿ ಏನು ರೇಟನ್ನು ಜಾಸ್ತಿ ಇಲ್ಲ ಏನಿಲ್ಲ ತೊಗೊಳ್ರಿ ಎಲ್ಲರೂ ಒಂದು ಪಟ ಅಂತೀವಂದು ಇದು ನೋಡಿರಿ ಇವು ಮಡಿ ನೋಡಿರಿ ನಮ್ಮ ಅಪ್ಪ ಹುಟ್ಟಿದ್ರಲ್ರಿ ಒಲಿ ಮಧ್ಯಾಹ್ನ ಹುಟ್ಟಿದ್ರು ನೋಡಿರಿ ಅಂಥದ್ರೊಳಗೆ ನೋಡಿರಿ ಚಂದ ಐತ್ರಿ ಇದು ಕಲರ್ ಅದು ಚಂದ ಐತ್ರಿ ಅದು ಅರಿಪ ಹೊಲೆವು ಅಲ್ಲಿದು ಪ್ಯಾಕ್ ಮಾಡಿವ್ರಿ ಅವ್ನು ಹೋಗಿ ಹಾಕಿ ಬರ್ಬೇಕಮ್ಮ ಹೋಗಿ ಕೊರಿಯರ್ ಆಫೀಸ್ ಅಮ್ಮ ಸಾರಿದ್ದು ವಿಡಿಯೋ ಮಾಡತ್ತ ಮಾಡಿ ಬರೋಬ್ರ ಬಂದು ಹೋಗ್ರಿ ಒಂಥರ ಆಕಾಯ್ತು ನನಗಂತಾರ್ರಿ ಬಂದವರು ಒಂದು ಟೈಪ್ ಆಕಾಯ್ತು ನನಗಂತಾರೆ ಅಂದ್ರೆ ನಾವು ಹೋಗಿಲ್ಲಲ್ರಿ ಹಾಗಾಗಿ ಹೂನಮ್ಮ ಬರ್ತೀನಿ ತಗೋರಿ ಅಂತ ಹೇಳಿ ಮನ್ನಿದ್ದನ ಹೋಗ್ಬೇಕು ಅನ್ನಕತ್ತೀರಿ ಹೋಗೋಕ್ಕಾಗಲ್ತು ನನಗನು ಇದು ಮತ್ತು ಸೀರೆ ತಗೊಂಬಂದಿರಿ ಮನೆ ಹೋಗಿ ನಿನ್ನೆ ಅದು ವಿಡಿಯೋ ಮಾಡಿ ಹಾಕಿದ ಮೇಲೆ ನಮ್ಗೆ ಈ ಸೀರೆ ವಿಡಿಯೋ ಮಾಡಿ ಕಳಿಸ್ರಿ ಈ ಫೋಟೋ ಕಳಿಸ್ರಿ ಅಂತಂದು ಹೇಳ್ತಾರೆ ಅದ್ರಾಗ ಟೈಮ್ ಹೋಗ್ಬಿಡತ್ರಿ ಟೈಮ್ ಮೇಲೆ ನೋಡ್ರಿ ಈಗ ಅಲ್ಲೇ ಟೈಮ್ 1 ಗಂಟೆ ಆತ್ರಿ ಈಗ ಅದು ಸೀರೆದೆಲ್ಲ ಇದು ಮಾಡಮಟ ಅಂದ್ರೆ ನಾವು ವಿಡಿಯೋ ಮಾಡಮಟ ಅಂದ್ರೆ ಮತ್ತು ಆರಿಫಾಗ ಒಬ್ರು ಇದು ಕೊಟ್ಟಿದ್ರು ನೈಟಿ ಅವೆಲ್ಲ ಹಿಡಿದು ಕೊಡುವ ಅಂತೇಳಿ ಅಂದ್ರೆ ಮತ್ತು ಅವು ಹಿಡಿಯಾಕೊಂತಲ್ಲ ರೀಕಿ ನಾನು 1-2 ಸೀರೆ ಅದಾವು ಸೆರ ಕಟ್ಟವ 1-2 ಕಟ್ಟುವ ಅಂತಂದು ಹೇಳಿದೆ ನೋಡೋಣ ಹೋಗೋದಾದ್ರೆ ಹೋಗಿ ಬರ್ತೀವಿ ರೀ
ನಾಳೆ ಅಂತ ಹೋಗಬೇಕ್ರಿ ನಮ್ಮ ಸಹನ ಬರ್ತಾಳೆ ನಾಳೆ. ಓಯ್ ಮಿನ್ನು ನಿನ್ನ ಮಕ್ಳಿಗೆ ಕೊಡಕತ್ತೊಡಕಿ ಆರಿಪ ಕೊಟ್ಟೆ ನಾರಿಪ ಅವ್ರಿಗೆ ಕೊಟ್ಟು ಕಸಿದೆ ಬೆಕ್ಕಿಗೆ ಸಣ್ಣ ಮರಿ ಕೇಳಕ್ಕೆ ಬಂದಿದ್ದಿಲ್ಲ ಈಗ ಇನ್ನೂ ದೊಡ್ಡ ಆಗ್ಬೇಕಂತ್ರಿ ಅವು. ಇಲ್ಲಿ ನಾವು ಸಾರಿ ಹಾಕಕ್ಕೆ ಹೋಗ್ಬೇಕ್ರಿಪ್ಪ. ನಿನ್ನಿಂತ ಸೀರೆ ಹಂಗದವ್ರಿ. ಎರಡರೊಳಗೆ ಹಾಕ್ತೀರಿ ನೋಡಮ್ಮ ಅವನ್ನ ಭಾಳ ಆಗ್ತಾವ ಹದಿಲ್ಲ ಅವು. ಎರಡರೊಳಗೆ ಹಾಕಿಬಿಡು. ನಾನು ಸ್ವಲ್ಪ ಬಿಗ್ ಬಾಸ್ ನೋಡಕತ್ರಿ ನಮ್ಮ ಮಾರಿಪ ನೋಡಕ್ಕೆ ಬಿಡವಲ್ರಿ ಈಗ. ಹೋಗಮ್ಮ ಅನ್ನಕತ್ತೆ. ನಿನ್ನ ರಾತ್ರಿ ನೋಡಿದ್ದಾನ ಆದ್ರೆ ನೋಡ್ಬೇಕು ಅನಿಸ್ತೈತಿ. ಒಬ್ರು ಕೇಳ್ಯಾರ ನಿಮ್ಮ ಫೇವ್ರೇಟ್ ಯಾರು ಅಂತೇಳಂದು. ಗಿಲ್ಲಿ ರೀಪ್ಪ. ನಾ ಬಿಗ್ ಬಾಸ್ ನೋಡೋದ ಗಿಲ್ಲಿಗೋಸ್ಕರ ರೀ. ನಾನು ರಾತ್ರಿ ನಿದ್ದೆ ಹತ್ತಲಿಲ್ಲ ಅಂದ್ರೆ ನಾನು ಇದು ಇನ್ಸ್ಟಾಗ್ರಾಮ್ ಒಳಗೆ ನಾನು ಅವನ್ನ ನೋಡ್ತೀನಲ್ಲ ಅವಾಗ ಬಂದ್ಬಿಡ್ತಾವ ನನಗೆ ಬರೀ ಬಿಗ್ ಬಾಸ್ ಇನ್ನೂ ಅದು ಗಿಲ್ಲಿವ ಬರ್ತಾವ. ನನಗಂತೂ ಗಿಲ್ಲಿ ಅಂದ್ರೆ ಭಾಳ ಇಷ್ಟ ನೋಡ್ರಿಪ್ಪ. ಅವ್ರಿಗೋಸ್ಕರ ನಾನು ಬಿಗ್ ಬಾಸ್ ನೋಡೋದ್ರಿ. ನಾನು ಇಲ್ಲ ಒಟ್ಟ ನೋಡಿಲ್ಲ ಬಿಗ್ ಬಾಸ್. ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ ನೋಡಕ್ಕೆ. ನಾನು ಕರಿಬೇಕಂದ್ರೆ ಈಗ ಬಿಗ್ ಬಾಸ್ ಹತ್ತೈತೆ ನೋಡು ಬಿಗ್ ಬಾಸ್ ಹತ್ತೈತೆ ನೋಡು ಅಂತೀನಿ ನಾನು ಈಗ. ಅಲ್ಲಿ ಮಮ್ಮಿ ನಾವಿವಾಗ ಇದಕ್ಕೆ ಹೋಗ್ತೇವಿ. ಎದಕ್ಕೆ ಮಂಡ್ಯಕ್ಕೆ ಹೊಂಟೆ? ಯಾವಾಗ? ಗಿಲ್ಲಿ ಅವ್ರು ಹೊರಗೆ ಬಂದ್ಮೇಲೆ ಹೋಗೋದಂತು ಮೀಟ್ ಆಗಕ್ಕ. ಹೋಗೋಂತವ್ರು ಮೀಟ್ ಹಾಕ್ರ ಅಂತೀವಿ. ನಮ್ಮ ಮಿಸಸ್ ಬಂದು ನೋಡಿ ಸೀರಿಯಸ್ ವಜ್ಜೆ ಅದಾವ ನಾವು. ಈಕೆ ಇದು ನಂದು ಗೋಕುಲ್ದವ್ರು ಬಂದಿರ್ತಾರೆ ಒಳಗ್ರಿ. ಅವ್ರ ಗುಲಾಬ್ ಜಾಮೂನ್ ಮಾಡಿ ನೋಡಿ. ಈಕೆ ಗುಲಾಬ್ ಜಾಮೂನ್ ಅಂತ ತಿಂತಾಳ್ರಿ ಈಗ. ಯಾರಿಪ್ಪ ಹೇಳಿದ್ದ? ಹೌದಿಲ್ಲ? ನೋಡಿ ನಿನ್ನ ಮ್ಯಾಗ ಹಾಕತ್ತಾವ ಈಕೆ. ಗುಲಾಬ್ ಜಾಮೂನ್ ಅಂತ ನಿಂತಾರ್ರಿ ಅವು ನೋಡಿ. ನಾವು ಗುಲಾಬ್ ಜಾಮೂನ್ ಮಾಡ್ತೀವಿ ಅಂತ ಹೇಳಿ ಮಾಡ್ರಿ ರಾತ್ರಿಗೆ ಮಾಡ್ರಿ ರಾತ್ರಿಗೆ ಮಾಡಿ. ಜುಮ್ ಮಾಡ್ಯಾರಿಪ್ಪ. ಸೂರ್ಯ ಮುಳುಗಾಕತ್ರಿ ಆಗಲಿಗೆ. ಮಂಜು ಕಾಣಕತ್ತಲ್ಲ. ಹೌದು. ನಮ್ಮ ಸುಮ್ಮನವ್ರು ಬಂದ್ರಿ. ಅವರ ನೀರು ತುಂಬ್ಕೊಂಡು ಅವ್ರ ಕುಡಿಯಾಕತ್ರಿ. ಈಗ ಬಂದ್ಬಿಡ ನಾವು ಅಲ್ಲಿಂತ. ಸುವಾನ ಬಂದು ಎಷ್ಟೊತ್ತಾಗಿತ್ತೇನ ಅರಿಪ ಓದ್ಸಕ್ಕೆ ಹೋದ್ಲೋಡು ಒಳಗೆ ಹಂಗಾಕಿ. ಆ ಹುಡುಗಿಗೆ ಎಷ್ಟೊತ್ತಾಗಿತ್ತು ಅಂತೇಳಿ ಬಂದು ಓದಿಸಿ ಬರ್ತೀನಿ ಅಂತಂದು ನೀವು ಬಂದ್ಮೇಲೆ ಈ ಕಡೆ ಸರ್ ಕೂತ್ಕೊಂಡೆ ನೋಡ. ನಾನು ನಂಗೆ ಸ್ವಲ್ಪ ತಂಬೋಲೆ ಸಾನ್ಯ ನೀರು. ಸೀರೆ ಹೆಂಗದವು? ಮಸ್ತ ನೋಡಪ್ಪ. ಚಲೋ ಅದಾವಲ್ಲ. ಇವು ಭಾಳ ಇಷ್ಟ ಅದ ನಮಗೆ. ಅಯ್ಯೋ ಎಷ್ಟು ಹೋಗ್ಯಾವ ಸೀರೆ ಇವತ್ತು. ಹೌದು ಚಂದ ಅದಾವ. ಹ್ಯಾವಿನ ಅದಾವು ಮತ್ತು ವರ್ಕ್ನ ಗ್ರ್ಯಾಂಡ್ ವರ್ಕ್ ಮಾವು. ಉಟ್ಕೊಂಡೆ ಅಂದ್ರೆ ಅಷ್ಟು ಚಂದ ಕಾಣಿಸ್ತಾವ. ಸೈರಾಪ ಹುಟ್ಟಿದ್ದಿಲ್ಲ ಅಂತ ಸೀರೆ ನಂದು ಐತಿ ಸೇಮ್. ಹುಟ್ಟಿದ್ರಲ್ಲ ಇದಕ್ಕೆ ವಲ್ಲಿಮ ಕೊಟ್ಟಿದ್ರು ಅವ್ರು. ಗೋಲ್ಡನ್ ಜಂಪರ್ ಬಂದೈತಿ ಅವ್ರದ್ದು. ಅವ್ರು ಡಿಸೈನ್ ಹಾಕ್ಸ್ಯಾರ. ನಾನು ಡಿಸೈನ್ ಹಾಕ್ಸಿಲ್ಲ. ನಂದು ಮರೂನ್ ಕಲರ್ ಬಂದೈತಿ ಬ್ಲೌಸ್. ಇಲ್ಲಿ ತೋರಿಸಿದ್ಮೇಲೆ ನಿಂಗೆ ಈಗ ಸೀರೆ ಅದ್ರದ್ದು ಆ ಥರ ಜಂಪರ್ ಬಂದೈತಿ ನಂದು. ಸೀರೆ ಜಂಪರ್ ಇಂತರ ಇಲ್ಲೈತಿ ನಾವು ಈ ಥರ ಜಂಪರ್ ಬಂದೈತಿ ನಂದು. ಸೀರೆ ಈ ಥರ ಬಂದೈತಿ. ನಾನು ಪಾಪ ಅವ್ರು ಉಡ್ತೀವಿ ಅಂತಂದ್ರಲ್ಲ ಇಬ್ರು ಸೇಮ್ ಆಗ್ಬಿಡ್ತೀವಿ ಅಂತಂದು ನಾನು ಉಡಿಲ್ಲ ನನ್ನ ಸೀರೆನ. ಸೇಮ್ ಐತಿ ನಂದು ಸೀರೆ ಅಂತದ. ಚಂದಾಗಿತ್ತಲ್ಲ ಮೆತ್ತಗ ಹೆಂಗೆ ಹಂಗೆ ಕುಂದ್ರಾಕತ್ತಾವ. ಹೌದು. ನಮಗ ಅವು ಸಿಗೋಲು ಈಗ. ನಾವು ಇರ್ತಾವ ಇನ್ನು. ನಾನು ಇರ್ತಾವ ಇನ್ನು ತಗೊಂಡ್ ಇಟ್ಕೊಂಡ್ರಾತು ಒಂದ ಅಂತ ನಾನು ಹಿಂಗ್ ಮಾಡಿದ್ನಿವ. ತಡಿ ವರ್ಕಿನ್ ಸೀರೆ ತಗೊಂಬಂದಿನಿ. ಆರಿಪ ತೋರ್ಸ್ಲೆ ಹರ್ಷಿಯ. ವರ್ಕಿನ್ ಸೀರೆ ಐತನಲ್ಲಿ ತೋರ್ಸ. ತಗಿ ನೀ ಎದ್ದು ಎಳ್ಮೆ ಹಾಕಿಲ್ಲ. ವರ್ಕಿನ್ ಸೀರೆ ಐತಿ. ವರ್ಕಿನ್ ಸೀರೆ ತಗೊಂಬಂದಿನಿ. ನೀವು ಉಟ್ಕೊಂಡಿದ್ರಲ್ಲ ನೀವು ಉಟ್ಕೊಂಡದ್ ನೋಡಿ. ಹಾಂ ಬರ್ತೈತಿ ಅಂತ. ಹಳದಿದೈತಿಲ್ಲ ಅದು ನೀಲಿದೈತಿಲ್ಲ ಅದು ನೀಲಿದ. ಹಾಂ ಅದನ್ನ ತಗೋ ನೀಲಿದ ತಗೋ. ಮತ್ತಕ್ಕಿದ ಆರಿಪಂದು ಐತಿವ ತಗೋಬೋಣ ಆಯ್ಕೆ. ಇಲ್ಲೈತ ತಗೋ ಅದನ್ನ. ಪೂರ ಹೆವಿ ವರ್ಕ್. ಪೂರ ವರ್ಕ್ ನೋಡಮ್ಮ ಅದು. ಎಷ್ಟು ಚಂದಾಗಿತ್ತಲ್ಲ. ಆಕೆ ಚಂದಾಗಿದ್ದು ನೋಡಿ ಇರ್ಲಿ ಒಂದು ಬಿಟ್ಟು ಎರಡು ಅಂತಂದು ನಾಳೆ ಯಾರ ನೋಡಕ್ ಬಂದಿ ಅಂದ್ರೆ ಉಡಿಸ್ಕೊಂಡ್ರೆ ಸಾಕು ಬರೈತಿ ಅಂತಂದು ತಗೊಂಡಿ ನಾನು. ನೀವ ಉಡ್ಸಾರಲ್ಲ ಉಡ್ಸಂದ್ರಿ ಅವಾಗ. ನೋಡು ಹೆಂಗೈತಿ ಸೀರೆ ನೋಡ್ರಿ. ಪನ್ನಾನ ಐತಿ ಸೀರೆ. ನಿಂದೈತಲ್ಲ ಅದು ಅಗಲಂದ ದಡಿ ಹಂಗ ಬಂದೈತಿ.
ಅದ್ರೊಳಗ ಅದ್ 3 ಕಲರ್ ತಗೊಂಡಾಳ ಈಕಿ ಒಂದು ಇದ್ರೊಳಗ 3 ಕಲರ್ ತಗೊಂಡಾಳ. ಇದು ನಂದು ಇದು ಈ ಸೀರೆ ಇಂಥದ್ದು ಇವು ಭಾಳ ಚಂದ ಇದ್ವಿ ಇವು ಸೀರೆನ. ಇದು ಚಂದ ಅದ ಇದು ಪನ್ನ ಎತ್ರ ಕಾಲ ಆಕಿ ಅವು ಒಂದು ಸ್ವಲ್ಪ ಸಿಗಿಸ್ಕೊಳ್ಳೋದ ಆಕಿ ದಡಿವು ಇವು ವರ್ಕಿಗ್ನಾಗ ಹೋಗ್ಬಿಡೈತೆಕಿದ ಸೀರೆಲ್ಲ ಹಿಂಗೊಳ್ಳಲ್ಲ ಯಾರು ಪೆಂಗ್ ತೋರ್ಸ ನಮ್ಮ ಸಬ್ಸ್ಕ್ರೈಬರ್ ಯಾರು ಬೇಕಂತ ಹೇಳಿದ್ರು ಕೊಡಾಕರ ಬರ್ತಾವ. ನಾವಾದ್ರೆ ವಿಡಿಯೋದಾಗ ತೊಗೊಂಡಿದ್ದಿಲ್ಲ ಇವತ್ತು ತೊಗೊಂಡಿ ನಾನು. ನೋಡಿ ಹೆಂಗದು ಲೈಟಿನ ಇದಕ್ಕೆ ಹಂಗ ಜಗ್ಮಗ್ ಅಂತಾವ. ಈಗ ರಂಜಾನ್ ಬಂತಲ್ಲ ಹೌದೌದು ಚಂದ ಐತೆ ಹೊಳಿತಾವ್ ಫುಲ್ ಸ್ಟೋನ್ ವರ್ಕ್ ಇರ್ತೈತಿ ಮಸ್ತ್ ಅದಾವೆ. ಇದು ಬ್ಲೌಸ್ ಹಿಂಗ ಬಂದ ನಿಮ್ಮ ಏನು ಪ್ಲೇನ್ ಬಂದ ಹಿಂಗ ಬಂದಿಲ್ಲ. ನೋಡು ಪರ್ಪಲ್ ಕಲರ್ ಇದು ಚಂದ ಕಾಣಿಸ್ತಿ ಯಾಕ ಏರ್ಲ್ ತಡಿ ಅಂತಂದು ಆರಿ ಪಗಾರ ನೋಡಕ್ ಬರ್ಲಿ ಅರ್ಶಿ ಆಗಾರ ನೋಡಕ್ ಬರ್ಲಿ. ಅಂಗಡಿ ಒಳಗೆ ತೊಗೊಂಬಂದಿವಮ್ಮ ಏನು ತಗೊಂಬಂದ್ರಿ ಅಂತ ಅಂಗಡಿ ಒಳಗ ಪ್ರೀತಿ ಅಂಗಡಿ ಆಮೇಲೆ ಗಂಗಾವತಿ ಅಂಗಡಿ ಅದು ಚಂದ ಮಸ್ತ್ ಆಗೈತಿ ಅದು ಕಲರ್ ಇದು ಅರ್ಶಿ ಹಿಡ್ಕೊಂಡಿದ್ದು ಐತಿ ಅದೇ ₹2,500 ಕೊಟ್ವಿ ನೋಡಿ ಸುಮಾರು ನಾವು ₹2,500 ಕೊಟ್ವಿ. ಚಲೋ ಅದಿಲ್ಲ ನಮ್ಮ ಸುಮ್ಮನೆ ಅವರೆಲ್ಲ ತೊಗೊಂಡು ₹2,800 ಅಂತ ನೋಡ್ರಿ ಅವು ನಾವು ₹2,500 ಕೊಟ್ಟಿ. ಹಿಂಗೈತಿ ಸೇಮ್ ದಡಿ ಗಿಡಿ ಎಲ್ಲ ಎಕ್ಸ್ಟ್ರಾ ಜೇರಾರ್ದು ಇಲ್ಲಿಗೆ ಐತೆ ಇದು ಎಷ್ಟು ಎಕ್ಸ್ಟ್ರಾ ಮೈತಿಲ್ಲ ನಿಂದ ಹಂಗೈತಿ ನೋಡಿ ಸೇಮ್. ಎಷ್ಟು ಇದು ಕಲರ್ ಈಕಿದ ಅರಿಪಂದ್ 3 ಕಲರ್ ತೊಗೊಂಡ ಆಕೆ. ಇದು ಅರ್ಶಿ ಆಗದ ಬರ್ತೈತಿ ಅಂತ ಹೇಳಿ ತೊಗೊಂಡಿಟ್ಟು. ಹೆಣ್ಮಕ್ಳು ಮನೆಗಿದ್ದು ಅಂದ್ರೆ ಎಷ್ಟು ಸೀರೆ ಆದ್ರೂ ಸಾಲ್ದಾನ ಮೊದ್ಲು ನಮ್ಗ ಬೇಕು ಸೀರೆ ಇದ ನೋಡಕಿ ಗಬಕ್ಕನ ಇದನ್ನ ಯಾವ್ದು ತಕೊಂಡಿದ್ರ ಒಂದು ಅರಿಪ ಯಾವ್ದು ತಕೊಂಡಿದ್ದಿ ಈ ಸೀರೆ ತಕೊಂಡದ್ಲ ಇಡ್ತೀಯನ ಏನಂತ ಅಂದೆ ಇಟ್ಲು ಸುಮ್ಮನ. ಅಂತದ್ರೊಳಗ ವರ್ಕಿಂದ ಐತೆ ಅಂತ ತಗೊಂಡ್ರು ಬಲ್ಲಂತ. ಅದು ಚಂದ ಅದಕ್ಕೆ ಏನು ಮಾಡ್ತಿರ್ತೀವ ಇರ್ಲಿ ಬಂದು ಇದನ್ನ ತಗೋರೋ ಬೇಕಂದ್ರೆ ಅಂದಕಿ ನಾನು. ಇದು ಹ್ಯಾವಿ ವರ್ಕ್ ಅಲ್ಲ ಇದು ಸನಾಗ ಮೆಹಂದಿ ಹಚ್ಚ ಮುಂದೆ ಕೊಟ್ಟಿನಲ್ಲ ನಾನು ಅಂತದ್ರೊಳಗ ಎಷ್ಟು ಚಂದ ಐತೆ ನೋಡೋದು. ಕಲರ್ ಚಂದ ಐತೆ ಅದು ಮಸ್ತ್ ಕಾಣಿಸ್ತೈತೆ ಅದು ಕಲರ್ ಉಟ್ಕೊಂಡೆ ಅಂದ್ರೆ ಅಲ್ಲ ಅಂದಕ್ಕೆ ಬಿಡು ಅಂದೆ ಚೆನ್ನಾಯ್ತಲ್ಲ ಇದು ಮೆಹಂದಿ ಕಲರ್ ಇದು ಬಂದೈತೆ ಅದಕ್ಕೆ. ಇದನ್ನ ಬಿಚ್ಚಿದ್ ಲಾರಿಪ ಇದನ್ನ ಇದನ್ನ ಕಲರ್ ಚಂದ ಐತಿ. ಸಿಲ್ವರ್ ಇದು ಬಂದೈತೆ ಅದ್ರಾಗ ಬೂಟೆವು ಮತ್ತು ಗೋಲ್ಡನ್ ಬೂಟೆ ಬಂದವು ನೋಡು. ಅದು ಬ್ಲೌಸ್ ಅದು ಆ ಕಡೆ ಅಲ್ದ ಹಾಂ ಅದು ಬ್ಲೌಸ್ ಅದು ಸೆರಗದ ಚಂದ ಐತಿ ಸೀರೆ ಮೆತ್ತಗದವಲ್ಲ ಅವು. ಏನು ಮಾಡತ್ತೆ ಮಮ್ಮಿ? ಏನಿಲ್ಲ ಸೀರಿಯಲ್ ಎತ್ತಿಟ್ಟು ಈ ಸೀರಿಯಲ್ ಈಗ ಬೇಕಂತ ಹಾಂ ಇದಾ ಕಡಿ ತಗೋಬ್ಲೇ ತೆಗೆದ್ಬಿಡಿ ಅಲ್ಲೇ ಇಟ್ಬಿಡ ಬೆಳಿಗ್ಗೆ ಪ್ಯಾಕ್ ಮಾಡೋಣ. ಇದು ಜಾತ್ರೆ ನಾಳೆ ಅಂತಲ್ಲೇ ಒತ್ತೇರ ನಾಳೆನೈತಿ ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ಇನ್ನು ಮುಂದೈತೆ ಅಂತ ತಿಳ್ಕೊಂಬಿಟ್ಟಿ ನಾನು. ನಿಮ್ಮ ಮುಂದೆ ಕುಂದ್ರ ಜಾತ್ರೆ ಬಂದು ಜಾತ್ರೆ ಹೊಕ್ಕೈತಿ ಈಗ. ಹೌದು ಇವ್ರು ತೊಗೊಂಬರ್ಬೇಕು ತೆಂಗಿನಕಾಯಿ ಬಾಳೆಹಣ್ಣು ನಾಳೆ ಇಲ್ಲಿ ಪಾಲ್ಕಿ ಬರುತ್ತಲ್ಲ ಹಣ್ಣಕಾಯಿ ಮಾಡಿಸ್ಬೇಕು ನಾವು ಪಾಲ್ಕಿಗೆ ತೊಗೊಂಬರ್ನ ಹೋಗಿ ನಾವು ಹಂಗದ್ರ ಆಯ್ತು. ನಮ್ಮ ಸುಮ್ಮನೆ ಬಂದು ಹೇಳಿದ್ಮೇಲೆ ಗೊತ್ತಾಗೈತಿ ನನಗೆ ನಾಳೆ ಆ ಪತ್ತಿಯರ್ ಎಲ್ಲಿದ್ದೀನಿ ನಾ ತಾಡ್ರಿಕೆ ಅಯ್ಯೋ ಹೌದನ್ನು ಗೊತ್ತೇ ಬಿಡೋಣ ಇನ್ನೂ ದೂರ ಐತಿ ಅಂತ ಮಾಡೀನಿ ಅಂತೀನ್ರಿ. ನಾವು ಹೋಗೇ ಇಲ್ಲ ಅಲ್ಲಿ ಕೆಳಗ ಗೊತ್ತಾಕಿತ್ತ ಲೈಟಿಂಗ್ ಎಲ್ಲ ಭಾರಿ ಮಾಡ್ಯಾರ ಚಲೋ ಮಾಡ್ಯಾರ ಮಸ್ತ್ ಮಾಡ್ಯಾರ. ಹೋಗ್ಬರಮ್ಮ ಹಂಗದ್ರ ಇದನ್ನ ಪರ್ದೆ ಹಿಡಿದು ಬಿಡ್ಲ ನಮ್ಮ ಸೀರೆಗಳು ಮಕ್ಕಂತವ್ರಿ. ಲೈಟಿಂಗ್ಸ್ ನೋಡ್ರಿಪ್ಪ ಈ ಸಲ ಹಾಕಿದ್ರೆ ನೀವು ಸರ್ತೆ ಇರ್ತಿದ್ದು ಇಲ್ಲೆಲ್ಲ ಹೌದಿಲ್ಲ. ನಮ್ಮೂರು ಸಿದ್ದಪ್ಪನ ಜಾತ್ರೆ ಅಂದ್ರೆ ಸುಮ್ಮನೆ ಏನ್ರಿಪ್ಪ ನೋಡ್ರಿ ಫುಲ್ ಜೋರ್ನ ಇರ್ತೈತ್ರಿ
ಇಲ್ಲಿ ಲೈಟಿಂಗ್ಸ್ ಈ ಸಲ ಹಾಕ್ಯಾರ ನೋಡಲ್ಲ, ಇಲ್ಲತ್ತ ಅಲ್ಲಿ ಅಷ್ಟೇ ಇರ್ತಿತ್ತು ರೀ. ನೋಡ್ರಿ ಇಲ್ಲಿ. ವಾವ್ ಮಸ್ತ್ ಹಾಕ್ಯಾರ ನೋಡರಿಪ್ಪ, ಎಷ್ಟು ಚಂದ ಮಾಡ್ಯಾರ. ತೇರ್ ನೋಡ್ರಿ ರೆಡಿ ಮಾಡಕತ್ತಾರ ನೋಡ್ರಿ. ಅಂಗಡಿನೆಲ್ಲ ಬಂದು ಅಂಗಡಿನ ಜಾತ್ರೆ ಒಳಗೆ ಖಾಲಿ ಇಟ್ಟಿವಿ ಅಂದ್ರೆ ಖರ್ಚು ಹಾಕೋ ಅಂತೇಳಿ ಅಂತೀವಿ. ಇಲ್ಲಿ ಫೋನ್ ಉಂಟಾರಿಪ್ಪ. ಹಾಂ, ಯಾವ ತೊಗೊಂಡ್ರೆ 50 ರೂಪಾಯಿ ಅಂತ್ರಿ. ಚಂದ ಅದ. ಈ ಸಲ ಫುಲ್ಲು ಲೈಟಿಂಗ್ಸ್ ಬಿಡ್ರಿ, ಮಸ್ತ್ ಲೈಟಿಂಗ್ಸ್ ಮಾಡ್ಯಾರ. ಇದು ದೊಡ್ಡದು ಬಂದಿರೋ ಗಾಣ ಏನು ಬಂದೈತೆ, ಜೋಕಾಲಿ ಏನೈತೇನ. ಹೋಗಿ ಬಂದಿವ್ರಿ, ಟೈಮ್ 8:30 ಆತ. ಜಲ್ದಿನ ಕರ್ಕೊಂಬಂದ್ರಕ್ಕೆ 9 ಗಂಟೆ ಅಂದ್ರೆ ಬರ್ಬೇಕು ನೋಡ ನಾನು ಅಂತಂದೆ ರೀ. ಹ್ಞೂ ಅಂತಂದಿಲ್ಲ, ನಾನು ಅಲ್ಲೇ ಬಿಟ್ಟು ಬಂದ್ಬಿಡ್ತೀನಿ ನೋಡಂದೇರಿ ಅರಿಪಾಗ್ರಿ. ಯಾಕಂದರೆ 9 ಗಂಟೆಗೆ ಬಿಗ್ ಬಾಸ್ ಐತ್ವಾ, ನಮ್ಮ ಸುದೀಪ್ ಸರ್ ಬರ್ತಾರ ಅಂತ ಅನ್ನೋದ್ರಾಗಂದ್ರೆ ಲೋಕಲ್ ಮೆಣಸಿನ್ಕಾಯಿ ಹೋಗ್ಬೇಕಾಗಿದ್ರು, ತೊಗೊಂಡು ಬಂದ್ವಿ. ತೆಂಗಿನಕಾಯಿ ಬಾಳೆಹಣ್ಣು ವಡ ತೊಗೊಂಬಂದಿದ್ರಿ ಬರೋ ಮುಂದೆ. ಆಸಿಫ್ ಹಣ್ಣು ಹೊಸನ್ ತಿನ್ನಾಕತ್ತ ನಾವು ತಿಂದಿರಿ. ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಏನು ಊಟ ಅದೇನು ಬೇಡ. ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ದೆ, ನೆಗಡಿ ಬಂದ್ರಿ. ಹಾಗಾಗಿ ಒಂದು ಬಜ್ಜಿ ತಿಂದೆ, ಚಹಾ ಕುಡಿತೀನಿ ರೀ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು. ನಮ್ಮ ಸೈರಾಪ ಬಂದ್ರಿ, ಯಾಸ್ಮಿನ್ ಬಂದರು, ಆಮೇಲೆ ಕಡೆ ಸಬ್ಸ್ಕ್ರೈಬರು ಬಂದಾರ್ರಿ. ಅವ್ರು ಕೇಳ್ಬೇಕ್ರಿ ಆಮೇಲೆ ವಿಡಿಯೋದೊಳಗೆ ಬರ್ತಾರೆ ಇಲ್ಲ ಅಂತ ಕೇಳಿ ತೊಗೊಳ್ತೀನಿ ರೀ ಅವ್ರಿಗೆ. ಅವ್ರು ನಮ್ಮ ರಿಲೇಷನ್ ರೀ, ಅವ್ರೇನು ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ಬೇರೆಯವರಲ್ಲ ರೀ, ನಮ್ಮ ಸೈರಾಪ ಕಡೆಯಿಂದ ರಿಲೇಷನ್ ರೀ ಅವರು. ಇಲ್ಲೇ ಅದ ನೋಡ್ರಿ, ಇವರೊಬ್ರು ಬರ್ತೀವಿ ಅಂತ ಹೇಳಿದ್ರಿ. ಆರಾಮೈಕ್ಯಮ್ಮ? ಆರಾಮೇನೆ? ಆರಾಮಯ್ಯಮ್ಮ. ಆಯಸ್ಸು ಖುಷಿವಮ್ಮ ಅಮ್ಮ. कितने बजे का है तुम्हें? क्या ಹೌದೇನ್ರಿ? ಬರ್ತಾಂತ ಮಲ್ಲಂತ್ರಿಕೆ ಇಲ್ಲದ್ರ ನೋಡ್ರಿಪ್ಪ, ಇವರಿಬ್ರು ಅಕ್ಕ ತಂಗಿ. ಅಪ್ಪ ಬುರ್ಗಾ ಬೀಚ್ ಇಟ್ಲ ಊಟ ಮಾಡ್ಕೊಂಡು ಹೋಗಂತ್ರಿ. ನಾ ಜಾತ್ರೆ ಒಳಗೆ ಹೋಗಿ ಬಂದ್ವಿ. ಎಲ್ಲ ಹಚ್ಚಾರಿ, ಎಲ್ಲ. ಅಯ್ಯೋ ಇಲ್ಲ ರೀ, ಎಲ್ಲ ಹಚ್ಚಾರಿ. ಜಗಳ ಹಚ್ಚಿದ್ ನೋಡ್ರಿ ನಮ್ಮ ಬೇಜಾರ ನಮ್ಮ ಅಪ್ಪಾಗ. ಯಾರು ಬಲ ಹಾಕಿರಿ ಜಗಳ ಮಾಡ್ರಿ. ನಮ್ಮ ಸೈರಪ್ಪ ಭಾಳ ಸೈಲೆಂಟ್ ಅಂತಾರ. ನೋಡಂತಡ್ರಿ ಯಾರು ಬಲ ಹಾಕ್ತಾರೆ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.